ಸರ್ ಫಸ್ಟ್ ಆಫ್ ಆಲ್ ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ನಮ್ಮ ಇಸ್ಲಾಮಲ್ಲಿ ಏನು ಹೇಳ್ತಾರೆ, ಇಟ್ ಈಸ್ ಎ ಕೈಂಡ್ ಆಫ್ ಚಾರಿಟಿ. ಇವಾಗ ನನಗೆ ನಾನು ಚಾರಿಟಿ ಮಾಡಬೇಕು ಅಂತ ಇರುತ್ತೆ. ನನ್ನ ಹತ್ರ ಒಂದು ಏನೋ ಇಮೂವೇಬಲ್ ಪ್ರಾಪರ್ಟಿ ಇರುತ್ತೆ. ಅದನ್ನು ನಾನು ಬಡವ್ರಿಗೋಸ್ಕರ, ನೀಡಿ ಪರ್ಸನ್ಗೋಸ್ಕರ, ಡೆಸ್ಟಿಟ್ಯೂಟ್ಸ್ಗೋಸ್ಕರ ಏನೋ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿದ್ದರೆ, ಓಕೆ, ಮತ್ತು ಖುರಾನ್ ಪ್ರಕಾರ ಏನೈತೆ ಅಂತ ಹೇಳಿದ್ರೆ ಭಾಳ ವರ್ಸಸ್ಸಲ್ಲಿ ಖುರಾನ್ನಲ್ಲಿ ಭಾಳ ಕಡೆ ಹೇಳ್ತಾರೆ, ನೀವು ಈ ವಿಡೋಸು, ವಿಧವೆಯರಿಗೆ ಮತ್ತು ಅನಾಥರಿಗೆ, ವಿಧವೆಯವರಿಗೆ, ಹ್ಯಾಂಡಿಕ್ಯಾಪ್ಸ್ದವ್ರಿಗೆ, ಮತ್ತು ಯಾರೋ ಬಡವ್ರಿಗೆ, ಅಂಥವ್ರಿಗೆಲ್ಲ ಸಹಾಯ ಮಾಡಬೇಕು. ಮಾಡಲಿಲ್ಲ ಅಂದರೆ ನೀವು ನಮ್ಮ ಮುಸ್ಲಿಮ್ಮು ಅಲ್ಲಿ ನಿಮಗೆ ದೇವರು, ನಿಮಗೆ ನಮ್ಮ ಅಲ್ಲಾ ನಮಗೆ ಎದುರಿಗೆ ಲೆಕ್ಕಾಚಾರ ಮಾಡಿ ಅದನ್ನು ಪ್ರಶ್ನೆ ಕೇಳ್ತಾರೆ. ಇದು ನಮ್ಮ ಖುರಾನ್ನಲ್ಲಿ ಹೇಳತಕ್ಕಂಥ ವಾರ್ನಿಂಗ್ಸ್ ಕೊಟ್ಟಿರ್ತಾರೆ. ನೀವು ಶ್ರೀಮಂತರ ಆಗದ ಮೇಲೆ ನಿಮ್ಮ ರಿಲೇಟಿವ್ಸ್ನಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ನೈಬರ್ಸಲ್ಲಿರಲಿ, ನಿಮ್ಮ ಕಮ್ಯುನಿಟಿಯಲ್ಲಿ ಯಾರೋ ವಿಧವೆಯವರಿದ್ದರೆ, ಯಾರೇ ಇದು ಅನಾಥರಿದ್ದರೆ, ಯಾರೋ ಹ್ಯಾಂಡಿಕ್ಯಾಪ್ಸ್ ಇದ್ದರೆ, ಯಾರೋ ಮನೆ ಇಲ್ಲದೆ ಇರೋರಿದ್ರೆ, ಯಾರೋ ಏನದು ಬಡವರು ಇದ್ದರೆ, ಮತ್ತು ಹಾಸ್ಪಿಟ್ಲಲ್ಲಿ ಇರ್ತಾರಲ್ಲ, ಏನು ಹೇಳೋದು ಅವ್ರಿಗೆ, ರೋಗಿಗಳಿದ್ರೆ ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡಬೇಕು ಅಂತ ಇರುತ್ತೆ. ಅದರಲ್ಲಿ 2 ಟೈಮ್ಸ್ ಐತೆ. ಒಂದು ಹೇಳ್ತೀವಿ ನಾವು ಜಕಾತ್ ಅಂತ ತೆಗಿತೀವಿ, ಒಂದು ವರ್ಷಕ್ಕೊಂದ್ಸಲಿ ನಮ್ಮ ಹತ್ರ ಇರೋ ಅಂಥ ಅಸೆಟ್ಸ್ನಲ್ಲಿ, ಇಮ್ಮೂವೇಬಲ್ ಆ್ಯಂಡ್ ಮೂವೇಬಲ್ ಪ್ರಾಪರ್ಟೀಸಲ್ಲಿ ಅದನ್ನು ಲೆಕ್ಕ ಹಾಕ್ಬಿಟ್ಟು 2.5%, 100 ರೂಪೀಸ್ಗೆ 2.5 ರೂಪಾಯಿ, ಅದನ್ನು ನಮ್ದಿಲ್ಲ ಅದ ಹಣ, ಆ ಹಣವನ್ನು ನಾವು, ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1 ಲಕ್ಷ ಕ್ಯಾಶ್ ಐತೆ, ನನ್ನ ಹತ್ರ 1 ಲಕ್ಷ ಗೋಲ್ಡ್ ಐತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನು 5,000 ವರ್ಷಕ್ಕೆ ಒಂದ್ಸತಿ ಆ 5,000ವನ್ನು ನಾವು ತೆಗೆದುಬಿಟ್ಟು ಬಡವ್ರಿಗೆ, ನಮ್ಮ ನೆಂಟರಲ್ಲೇ ಇರ್ಬೋದು, ಬಡವ್ರಿಗೆ ಇಲ್ಲ ಯಾರಿಗೆ ಅವ್ರಿಗೆ ಸಹಾಯ ಮಾಡಬೇಕು. ಅದೊಂಥರ ಕಾನ್ಸೆಪ್ಟು. ಬೇರೆ ನನ್ನ ಹತ್ರ ಆಸ್ತಿ ಪಾಸ್ತಿ ಐತೆ, ಭಾಳ ಇದೈತೆ, ನಾನು ಶ್ರೀಮಂತ, ನಾನೇನು ಮಾಡ್ಬೋದು, ನನಗೊಂದು ಮನ್ಸಲ್ಲಿ ಬಂತು, ನನ್ನ ಹತ್ರ ಇರೋ ಮನೆ ಮಠ ಜಾಸ್ತಿ ಐತೆ, ನನಗಿರೋ ಆದಾಯ ಜಾಸ್ತಿ ಆಗೈತೆ, ನನಗೆ ಸಾಕಷ್ಟು ನನ್ನ ಹತ್ರ ಐತೆ, ಅದಕ್ಕೆ ನಾನು ಬಡವ್ರಿಗೋಸ್ಕರ ಕೊಡಬೇಕು, ದೇವ್ರಿಗೆ ಹೆಸರಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ನಾನು ಅದನ್ನು ಡೊನೇಟ್ ಮಾಡ್ತೀನಿ. ಯಾರಿಗೆ ಮಾಡ್ತೀನಿ? ಒಂದು ಕಮ್ಯುನಿಟಿಗೆ ಡೊನೇಟ್ ಮಾಡ್ತೀವಿ. ಇವಾಗ ನಾನು ಅದನ್ನು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ, ನನ್ನ ಹತ್ರ ಮಕ್ಕಳಿಲ್ಲ, ಇಲ್ಲ ನನ್ನ ಮಕ್ಕಳಿದ್ರೂ ನಾ ಇರೋದನ್ನ ಆಸ್ತಿ ನಾನು ನೋಡ್ಕೊಳ್ಳೋದೇ ಜಾಸ್ತಿ ಆಗಿಬಿಟ್ಟೈತೆ, ಅದನ್ನು ಯಾರಾದರೂ ಮ್ಯಾನೇಜ್ ಮಾಡಿಬಿಟ್ಟು ಕರೆಕ್ಟಾಗಿ ಒಂದು ಜಾಗದಲ್ಲಿ ಸೇರಬೇಕು, ಕರೆಕ್ಟಾಗಿ ಅದನ್ನು ಉದ್ದೇಶ ಆಗಬೇಕು ಅಂತ ಹೇಳ್ಬಿಟ್ಟು ಅದಿರುತ್ತೆ. ಅದನ್ನೇನು ಹೇಳ್ತಾರೆ, ವಾಕಿಫ್ ಅಂತ ಹೇಳ್ತಾರೆ. ಅವ್ರಿಗೆ ಕೊಡೋರಿಗೆ, ಡೊನೇಟ್ ಮಾಡೋರಿಗೆ. ಡೊನೇಟ್ ಯಾರಿಗೆ ಮಾಡ್ತಾಯಿದ್ದೀವಿ? ನಿಮ್ಮ ಹೆಸರಲ್ಲಿ ಯಾವ್ದು ಹೆಸರಲ್ಲೂ ಇಲ್ಲ, ಡೊನೇಟು ನಾವು ಅಲ್ಲಾ ಹೆಸರಲ್ಲಿ ಮಾಡ್ತೀವಿ. ಯಾಕೆ? ಅಲ್ಲನೇ ನಮ್ಗೆ ಹೇಳಿರೋದು, ನನ್ನ ಹೆಸರಲ್ಲಿ ಕೊಡು, ನಾನು ನಿನಗೆ ಜಾಸ್ತಿ ಕೊಡ್ತೀನಿ, ಅದರಷ್ಟು 70ರಷ್ಟು ಕೊಡ್ತೀನಿ. ನೀನು 1 ರೂಪಾಯಿ ಕೊಟ್ರೆ ನಾನು 70ರಷ್ಟು ಕೊಡ್ತೀನಿ. ಯಾರಿಗೆ ಕೊಡ್ತಾ ಇದೆಯಾ? ಹೆಂಗಪ್ಪ ದೇವ್ರಿಗೆ ಸಾಲ ಕೊಡೋದು? ಕುರಾನಲ್ಲಿ ಸೂರ ಮುಜಮ್ಮಿಲಲ್ಲಿ ಹೇಳ್ತಾರೆ, ನೀನು ನನಗೆ ಸಾಲ ಕೊಡು, ನಾನು ನಿನ್ಗೆ 70ರಷ್ಟು ಕೊಡ್ತೀನಿ. ಹೆಂಗೆ ಕೊಡೋದು? ಯಾರು ಕೊಡೋದು? ಹೆಂಗೆ ದೇವ್ರಿಗೆ ಸಾಲ ಕೊಡೋದಂತೆ? ನೀನು ಈ ಬಡವ್ರಿಗೆ, ಈ ವಿಧವೆಯವ್ರಿಗೆ, ಈ ಅನಾಥರಿಗೆ, ಅವ್ರಿಗೆಲ್ಲ ಕೊಟ್ಟರೆ ನನಗೆ, ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನನಗೆ ಕೊಟ್ಟಂಗೆ, ಅದು ನನ್ನ ಮೇಲೆ ಸಾಲ ಇರುತ್ತೆ, ನಾನು ನಿನಗೆ ಕೊಡ್ತೀನಿ ಅಂತ ಅದು ಕಾನ್ಸೆಪ್ಟ್ ಐತೆ ಕುರಾನಲ್ಲಿ. ಅದು ಗೈಡೆನ್ಸ್ ಕೊಟ್ಟಿರ್ತಾರೆ. ಆ ಪ್ರಕಾರ ಹೆಂಗೆ ಕೊಡ್ಬೇಕು, ಯಾರಿಗೆ ಕೊಡ್ಬೇಕಂತ ಹೇಳಿದ್ರೆ, ಇವಾಗ ನನ್ನ ಹತ್ರ ಜಮೀನು ಐತೆ, ನಾನು ಡೊನೇಟ್ ಮಾಡಿ, ನನ್ನ ಮನಸ್ಸಲ್ಲಿ ಐತೆ ಮಸೀದಿ ಮಾಡಬೇಕು, ನನ್ನ ಮನಸ್ಸಲ್ಲಿ ಐತೆ ಅದಕ್ಕೆ ಒಂದು ಸ್ಕೂಲ್ ಮಾಡಬೇಕು, ಮದ್ರಸ ಮಾಡಬೇಕು, ನನ್ನ ಮನಸ್ಸಲ್ಲಿ ಐತೆ ಒಂದು ಹಾಸ್ಪಿಟಲ್ ಮಾಡಬೇಕು, ಅದನ್ನು ನಾನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಜಮೀನು ಐತೆ, ನಾನು ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಜಮೀನು ಐತೆ, ನಾನು ಸ್ಕೂಲ್ ಮಾಡೋಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ನಾನು ಅದಕ್ಕೆ ಡೊನೇಟ್ ಮಾಡ್ತೀನಿ. ಯಾರಿಗೆ? ಮಸೀದಿಯವ್ರಿಗೆ, ಈ ಥರ ಮಾಡ್ತೀನಿ. ಈ ಕಾನ್ಸೆಪ್ಟನ್ನ ತಗೊಂಡು ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲಾ ಸಲಾಮ್ ಇದ್ರಲ್ಲ, ಆ 1400 ವರ್ಷಗಳ ಹಿಂದೆನೇ ಅವ್ರು ಕಾನ್ಸೆಪ್ಟ್ ಹೇಳಿದ್ರು, ಒಬ್ಬರು ಒಂದು ಕಮಿಟಿ ಆಗಬೇಕು, ಒಂದು ಮಸೀದಿ ಒಂದು ಕಮಿಟಿ ಅಂತ ಇರುತ್ತೆ, ಅವ್ರಿಗೆ ಇದು ಜಮೀನ್ ಇರಲಿ, ದುಡ್ಡು ಇರಲಿ, ಏನ ಮೂವೇಬಲ್ ಪ್ರಾಪರ್ಟೀಸ್ ಇರಲಿ, ಇಮ್ಮೂವೇಬಲ್ ಪ್ರಾಪರ್ಟೀಸ್ ಇರಲಿ, ಅದನ್ನ ಕೊಟ್ರೆ ಅದನ್ನೆಲ್ಲ ಬೈತುಲ್ ಮಾಲ್ ಅಂತ ಹೇಳ್ತಾರೆ ನಮಗೆ ಲ್ಯಾಂಗ್ವೇಜಲ್ಲಿ. ಅದೆಲ್ಲ ಪ್ರಾಪರ್ಟಿ ಬಂದ್ಬಿಟ್ಟು ಅದು ಈಕ್ಬಿಟ್ಟು ಅದರಿಂದ ಶ್ರೀಮಂತರಿಂದ ಕಲೆಕ್ಟ್ ಮಾಡಿಬಿಟ್ಟು ಬಡವ್ರಿಗೆ ಹೆಂಗೆ ತಲುಪಿಸ್ಬೇಕು ಅಂತ ಅದೊಂದು ಕಾನ್ಸೆಪ್ಟ್ ಮಾಡ್ತಾರೆ. ಇದೇ ಕಾನ್ಸೆಪ್ಟ್ ಮೇಲೆ ವಕ್ಫ್ ಬಂದಿರೋದು. ಇದನ್ನು ಹ್ಯಾಂಡಲ್ ಮಾಡೋದು ಯಾರು? ವಕ್ಫ್ ಬೋರ್ಡ್ ಏನಂತ, ಅದು ಇವಾಗ ಗೌರ್ಮೆಂಟ್ ಆರ್ಗನೈಸೇಷನ್ ಆಗಿಬಿಟ್ಟಿದೆ, ಅದೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಿಬಿಟ್ಟಿದೆ. ಯಾರ್ಯಾರು ಇವಾಗ ಆ ಪುರಾತನ ಕಾಲದಿಂದ, ರಾಜರ ಕಾಲದಿಂದ 1400 ವರ್ಷಗಳಿಂದ ಹುಜೂರ್ ಮೊಹಮ್ಮದ್ ಸಲಾ ಸಲಾಮ್ ಇದ್ದಾರಲ್ಲ, ಅವರಾದ್ಮೇಲೆ ಅವ್ರದ್ದೆಲ್ಲ ಅಲ್ಲಿಂದ ಬಂದಿತ್ತೆ, ರಾಜರು ಅವರೆಲ್ಲ ಬಂದಿತ್ತೆ. ಇವಾಗ ಇಷ್ಟಂತ ಲ್ಯಾಂಡ್ ಇರುತ್ತೆ, ಆ ಲ್ಯಾಂಡ್ನ ಇದೆಲ್ಲ ವಕ್ಫ್ ಕೊಟ್ಟು ಅದೊಂದು
ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇಷ್ಟು ಅಸೆಟ್ ಆಗೈತೆ. ಇಂಡಿಯಾದಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆಂಟ್ರಲ್ ರೈಲ್ವೆ ಐತಲ್ವಾ, ರೈಲ್ವೆಕ್ಕಿಂತ ಜಾಸ್ತಿ ಪ್ರಾಪರ್ಟಿ ವಕ್ಫ್ ಬೋರ್ಡ್ ಐತೆ. ಅಷ್ಟೇ ಐತೆ. ಅದು ಯಾರ್ದು ಪ್ರಾಪರ್ಟಿ? ಮುಸ್ಲಿಮ್ರ ಪ್ರಾಪರ್ಟಿ ಮುಸ್ಲಿಮ್ರಿಗೆ ಹೋಗ್ಬೇಕು. ಮುಸ್ಲಿಮ್ರ ಪ್ರಾಪರ್ಟಿ ಅಲ್ಲಾಹಗೆ ಡೊನೇಟ್ ಮಾಡಿದ್ರು, ಅಲ್ಲಾಹನ ಪ್ರಾಪರ್ಟಿ ಅದೇ ಅಲ್ಲಾಹನ ಬಂಧೆಗಳು ಇದು ಇವ್ರಿಗೆ ಮುಸ್ಲಿಮ್ಗಳಿಗೆ ಬರಬೇಕು. ಯಾರಿಗೆ ಬರಬೇಕು, ಹೆಂಗೆ ಬರಬೇಕು, ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕಾದಂಥ ಲಾ ಮಾಡಿದ್ದಾರೆ, ವಕ್ಫ್ ಆ್ಯಕ್ಟ್ ಮಾಡಿದ್ದಾರೆ, 1955 ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ತಿರ್ಗಾ ಮೊನ್ನೆ ಎಲ್ಲ ಅಮೆಂಡ್ಮೆಂಟ್ ಆಯಿತು. ಇದರ ನಡುವೆ ಇವಾಗ ನಿಮ್ಮ ಪ್ರಶ್ನೆ ಏನು? ಪ್ರಾಪರ್ಟಿ ಎಲ್ಲಿ ಯಾರು ಹೆಂಗೆ ಏನು ಯೂಸ್ ಮಾಡಬೇಕು? ಪ್ರಾಪರ್ಟೀಸ್ ಇರುತ್ತೆ, ಮೂವಬಲ್ ಪ್ರಾಪರ್ಟೀಸ್ ಇರುತ್ತೆ, ಇಮ್ಮೂವಬಲ್ ಪ್ರಾಪರ್ಟೀಸ್ ಇರುತ್ತೆ. ಮೂವಬಲ್ ಪ್ರಾಪರ್ಟೀಸ್ ಅಲ್ಲೊಂದು 5 ಎಕರೆ ಜಮೀನು, ಅಲ್ಲೊಂದು 10 ಎಕರೆ ಜಮೀನು, ಅಲ್ಲೊಂದು 50 ಎಕರೆ ಜಮೀನು, ಅದೆಲ್ಲ ಐತೆ. ಐಡೆಂಟಿಫೈ ಮಾಡಿಬಿಟ್ಟು ಲಕ್ಷಾಂತರ ಸ್ಕ್ವೇರ್ ಫೀಟ್ನಲ್ಲಿ ಇದೆಲ್ಲ ಜಾಗಗಳೈತೆ, ಅಲ್ಲಿ 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 ಅಂತ. ಪ್ರತಿಯೊಂದು ಡಿಸ್ಟಿಕಲ್ಲಿ, ಪ್ರತಿಯೊಂದು ಸಿಟಿಯಲ್ಲಿ, ಪ್ರತಿಯೊಂದು ಸ್ಟೇಟ್ನಲ್ಲಿ, ಎಂಟೈರ್ ಕಂಟ್ರಿಯಲ್ಲಿ ನಮ್ಮದು ಇದು ವಕ್ಫ್ ಪ್ರಾಪರ್ಟೀಸ್ ಐತೆ. ಇವಾಗ ಅದರಲ್ಲಿ ಏನು ಜವಾಬ್ದಾರಿ ಐತೆ, ಏನು ಮಾಡ್ತಾ ಇಲ್ಲ, ಆ ಪ್ರಶ್ನೆ ಬರುತ್ತೆ. ವಕ್ಫ್ ಬೋರ್ಡ್ಗೆ ಅಂತ ಹೋಗ್ಬಿಟ್ಟು ಒಂದು ಪ್ರಾಪರ್ಟಿ, ಇದು ವಕ್ಫ್ ಪ್ರಾಪರ್ಟಿ, ವಕ್ಫ್ ಐಡೆಂಟಿಫೈ ಮಾಡುತ್ತೆ. ಈ ಪ್ರಾಪರ್ಟಿ ನಾನು ಡೊನೇಟ್ ಮಾಡಿದೆ ನಿಮಗೆ, ನಾನು ಈ ಪ್ರಾಪರ್ಟಿ ಡೊನೇಟ್ ಮಾಡಿದ್ಮೇಲೆ ಅದು ವಕ್ಫ್ ಐಡೆಂಟಿಫೈ ಮಾಡುತ್ತೆ. ಅದು ತಾನಾಗಿ ಅದು ಗಿಫ್ಟ್ ಇದು ಮಾಡ್ಕೊಳ್ಳುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ, ಅದು ಗೆಜೆಟ್ ನೋಟಿಫಿಕೇಶನಲ್ಲಿ ಹಾಕ್ಕೊಳ್ಳುತ್ತೆ. ಹಾಕೊಂಡ್ಮೇಲೆ ಅದು ಪ್ರಾಪರ್ಟಿ ಬಂದ್ಬಿಟ್ಟು ವಕ್ಫ್ ಆಯಿತು. ತಿರ್ಗಾ ನಾನು ಕೊಟ್ಟವನು ನಾನು ವಾಪಸ್ ತೊಗೊಳಕ್ಕಾಗಲ್ಲ. ಇದು ಕಾನ್ಸೆಪ್ಟ್. ಅದು ಕೊಟ್ಟಮೇಲೆ ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಬೇಕು, ಕರೆಕ್ಟಾಗಿ ಬೆನಿಫಿಟ್ ಆಗಬೇಕು. ಅದೇನು ಮಾಡ್ತಾರೆ ವಕ್ಫ್ ಬೋರ್ಡ್ ಅಂತ, ಈ ಥರ ಲಕ್ಷಾಂತರ ಎಕರೆ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ, ಅದರಲ್ಲಿ ಡೆವಲಪ್ ಮಾಡಬೇಕು. ವಕ್ಫ್ದು ಕಾನ್ಸೆಪ್ಟು ಡೆವಲಪ್ ಮಾಡಬೇಕು. ಇವಾಗ ನಾನು ಒಂದು 5 ಎಕರೆ ಜಾಗ ಕೊಟ್ಟೆ, ಆ 5 ಎಕರೆ ಜಾಗದಲ್ಲಿ ಏನು ಮಾಡಬೇಕು? ಪಕ್ಕದಲ್ಲಿ ಸ್ಕೂಲ್ ಇಲ್ವಾ? ಹಾಸ್ಪಿಟಲ್ ಮಾಡಬೇಕಾ? ಇದರಲ್ಲಿ ಸ್ಕೂಲ್ ಮಾಡಬೇಕಾ? ಅದಕ್ಕೆ ರಿಹಾಬ್ ಸೆಂಟರ್ ಮಾಡಬೇಕಾ? ಇಲ್ಲ ಬ್ಲಡ್ ಬ್ಯಾಂಕ್ ಮಾಡಬೇಕಾ? ಏನೋ ಒಂದು ಏನು ಮಾಡಬೇಕು? ಅದರಲ್ಲಿಂದ ಅದು ಅವರು ಡಿಸಿಷನ್ ತೊಗೊಳ್ತಾರೆ. ಅದು ಮಾಡಿದ ಮೇಲೆ ಅಲ್ಲಿಂದ ಯಾರಿಗೆ ಬೆನಿಫಿಟ್ ಆಗಬೇಕು, ಯಾರು ಬಡವರು ಇರ್ತಾರೆ. ಇವಾಗ ಸ್ಕೂಲ್ ಮಾಡಿದ್ರೆ ಬಡವ್ರ ಮಕ್ಕಳಿಗೆ ವಿತೌಟ್ ಫೀಸು, ವಿತೌಟ್ ಡೊನೇಷನ್ಸು, ವಿತೌಟ್ ಅಡ್ಮಿಷನ್ಸ್ ಅಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿಸ್ಕೊಂಡು ಅವ್ರಿಗೆ ಎಜುಕೇಷನ್ ಕೊಡಬೇಕು. ಹಾಸ್ಪಿಟಲ್ ಮಾಡಿದ್ರೆ ವಿತ್ ಫ್ರೀ ಆಫ್ ಕಾಸ್ಟಲ್ಲಿ. ಇವಾಗ ಹೆಂಗೆ ಸರ್ಕಾರ, ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್ಕಾರದವ್ರು ಏನು ಮಾಡ್ತಾರೆ, BPL ಕಾರ್ಡ್ ಇದ್ದರೆ ನಿನಗೆ ಒಂದು 10 ರೂಪಾಯಲ್ಲಿ ನಿನಗೆ ಚಿಕಿತ್ಸೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? 500 ರೂಪಾಯಿ, 1000 ರೂಪಾಯಲ್ಲಿ ನಿಮ್ಗೆ ಎಷ್ಟೋ ಆಪ್ರೇಷನ್ಗಳು, ಇದು ಸ್ಕ್ಯಾನಿಂಗು, ಅದು ಇದು ಎಲ್ಲ ಆಗ್ಬಿಡುತ್ತೆ BPL ಕಾರ್ಡ್ ಇದ್ದರೆ. ಅದೇ ಥರ ಕಾನ್ಸೆಪ್ಟ್ ಬಂದ್ಬಿಟ್ಟು ವಕ್ಫಲ್ಲಿ ಆಗಬೇಕು. ಯಾರು ಬಡವತನ ಇದಾನ, ಅವನಿಗೆ ಕಾಯಿಲೆ ಇದೆ, ಅವನಿಗೆ ಕಾಯಿಲೆ ವಾಸಿ ಮಾಡಬೇಕು, ಆಪ್ರೇಷನ್ ಮಾಡಬೇಕು, ಇದು ಮಾಡಬೇಕು, ಅದು ಹಾಸ್ಪಿಟಲ್ ಮಾಡಬೇಕು. ಸ್ಕೂಲ್ನಲ್ಲಿ ಅವನಿಗೆ ಫ್ರೀಯಾಗಿ ಎಜುಕೇಷನ್ ಮಾಡಬೇಕು. ಈ ಥರ ಕಾನ್ಸೆಪ್ಟ್ ಇರೋದ್ರಲ್ಲಿ ಇದರಲ್ಲಿ ಬಹಳ ಕರಪ್ಷನ್ ಇನ್ವಾಲ್ವ್ ಆಗ್ಬಿಟ್ಟೈತೆ. ಹೆಂಗೆ ಇನ್ವಾಲ್ವ್ ಆಗ್ಬಿಟ್ಟೈತೆ, ಯಾವ ಥರ ಇನ್ವಾಲ್ವ್ ಆಗ್ಬಿಟ್ಟೈತೆ ನೀವು ಡೇಟಾ ತಗೊಂಡು ನೋಡ್ಬೋದು. 1955 ಎಷ್ಟಿತ್ತು ಪ್ರಾಪರ್ಟೀಸ್ ಇದು ಇಂಡಿಯಾದಲ್ಲಿ. ಅದಾದಮೇಲೆ 1980s ಎಷ್ಟು ಬಂತು, 2000s ಎಷ್ಟು ಬಂತು, ಲಾಸ್ಟ್ ಇಯರ್ ಎಷ್ಟು ಬಂತು, 2024 2025 ಎಷ್ಟೈತೆ ಐಡೆಂಟಿಫೈ ಪ್ರಾಪರ್ಟಿ. ಇದರಲ್ಲಿ 4-5 ಥರ ಎನ್ಕ್ರೋಚ್ಮೆಂಟ್ ಆಗ್ತೈತೆ. ಬಂದ್ಬಿಟ್ಟು ಇದು ವಕ್ಫ್ ಪ್ರಾಪರ್ಟಿ, ಪಕ್ಕದಲ್ಲಿ ಗೌರ್ಮೆಂಟ್ ಪ್ರಾಪರ್ಟಿ, ಸ್ಟೇಟ್ ಗೌರ್ಮೆಂಟ್ ಐತೆ, ಲೋಕಲ್ ಗೌರ್ಮೆಂಟ್ ಐತೆ, ಮುನ್ಸಿಪಲ್ ಪ್ರಾಪರ್ಟಿ. ಎಕ್ಸಾಂಪಲ್ ಇಲ್ಲಿ BBMP ಐತೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. BBMP ಅವರು ಸ್ವಲ್ಪ ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಅದನ್ನ ವಕ್ಫ್ ಬೋರ್ಡ್ ಅವರು ಜವಾಬ್ದಾರಿತನದಿಂದ ನಮ್ಮ ಪ್ರಾಪರ್ಟಿ ಇಷ್ಟು ಐಡೆಂಟಿಫೈ ಆಗೈತಲ್ಲ, ಇದ್ರದ್ದು ಇಷ್ಟು ಬೌಂಡ್ರಿ ಐತಲ್ಲ, ಇದನ್ನ ಇವ್ರು ಎನ್ಕ್ರೋಚ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಫೈಟ್ ಮಾಡ್ತಾ ಇಲ್ಲ. ಫಸ್ಟ್ ಪಾಯಿಂಟು. ಸೆಕೆಂಡು, ಸ್ಟೇಟ್ ಇದು NHA ಐತೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಅವರು ಎನ್ಕ್ರೋಚ್ ಮಾಡಿದ್ದಾರೆ. ಪ್ಲಸ್ ನಮ್ಮ ವಕ್ಫ್ ಜಾಗದಲ್ಲಿ ಪಕ್ಕದಲ್ಲಿ ಒಂದು ಪ್ರೈವೇಟ್ ಲ್ಯಾಂಡ್ ಐತೆ, ಇಷ್ಟು ಲ್ಯಾಂಡ್ ಐತೆ, ನಾನು ಸ್ವಲ್ಪ ಎನ್ಕ್ರೋಚ್ ಮಾಡಿಬಿಟ್ಟಿರ್ತೀನಿ. ವಕ್ಫ್ ಬೋರ್ಡ್ನವರು ಅದನ್ನು ಆರಾಮಾಗಿ ಮಲ್ಕೊಂಡಿದ್ದಾರೆ. 100 ಪ್ರಾಪರ್ಟೀಸ್ ಇದ್ದರೆ 30 ಪ್ರಾಪರ್ಟೀಸ್ಗೆ ಐಡೆಂಟಿಫೈ ಮಾಡಿಬಿಟ್ಟು ಅದ್ರ ಮೇಲೆ ಕೆಲಸ ಮಾಡ್ತಾರೆ, 70 ಪ್ರಾಪರ್ಟೀಸ್ಗೆ ಬಿಟ್ಬಿಟ್ಟಿದ್ದಾರೆ. ಈ ಥರ ಆಗ್ಬಿಟ್ಟು ಮ್ಯಾಕ್ಸಿಮಮ್ ಆಫ್ ಪ್ರಾಪರ್ಟೀಸ್ ವಕ್ಫ್ ಪ್ರಾಪರ್ಟೀಸ್ ಎಲ್ಲ ಎನ್ಕ್ರೋಚ್ ಆಗ್ಬಿಟ್ಟೈತೆ. ದಿಸ್ ಈಸ್ ಒನ್ ಪಾರ್ಟ್, ಒನ್ ಪಾರ್ಟ್. ಸೆಕೆಂಡ್ ಪಾರ್ಟು ವಕ್ಫ್ ಇನ್ಸ್ಟಿಟ್ಯೂಷನ್. ಎಕ್ಸಾಂಪಲ್ ಹೇಳ್ತೀನಿ, ನಾನು ಕರೆಕ್ಟಾಗಿ ಇದು ಕೊಡಬೇಕಂತ ಇಲ್ಲ. ಲಾಸ್ಟ್ ಇಯರು 2020 ನಾನು ಕ್ಯಾಪಿಟಲ್ ಹೋಟೆಲ್ನಲ್ಲಿ ವಕ್ಫ್ ಚೇರ್ಮನ್ಗೋಸ್ಕರ ವಕ್ಫ್ ಬೋರ್ಡ್ ಮೆಂಬರ್ಸ್ ಇದ್ದರು, ಅವ್ರಿಗೊಂದು ಕ್ವಶನ್ ಹಾಕಿದ್ದೆ. ನಾನಲ್ಲಿ ಅವ್ರಿಗೆ ಸವಾಲು ಹಾಕಿದ್ದೆ, ಅವ್ರಿಗೆ ವಕ್ಫ್ ಪ್ರಾಪರ್ಟೀಸ್ ಎಷ್ಟಿತ್ತು. 58,000 ವಕ್ಫ್ ಪ್ರಾಪರ್ಟೀಸ್ ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ನಮ್ಮದು ಕರ್ನಾಟಕ ಸ್ಟೇಟ್ನಲ್ಲಿ ಇತ್ತು 2020 ಅಲ್ಲಿಗೆ ಸವಾಲು ಮಾಡಿದಾಗ. ಈಗ ಎಷ್ಟೈತೆ? ಓನ್ಲಿ 33,000 ಪ್ರಾಪರ್ಟೀಸ್ ಐತೆ ಅಂತ. ಏನಾಯ್ತು ಮಿಕ್ಕಿದೆಲ್ಲ ಏನಾಯಿತು? ಎನ್ಕ್ರೋಚ್ ಆಗಿಬಿಟ್ಟಿದೆ. ಸ್ಟೇಟ್ ಗೌರ್ಮೆಂಟು, ಇದು ಲೋಕಲ್ ಗೌರ್ಮೆಂಟ್ಸು, ಪ್ರೈವೇಟ್ ಪಾರ್ಟೀಸು, ಫ್ಯಾಕ್ಟ್ರೀಸು, ಅವರು ಇವರು ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಅದು ಏನಾಗ್ತೈತೆ? ಅದಕ್ಕೆ ಕೇಸ್ ನಡೀತೈತೆ.
ಎಲ್ಲಿ ನಡೀತೈತೆ, ಎಷ್ಟು ನಡೀತೈತೆ, ಯಾವಾಗ ನಡೀತೈತೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದು ಲಾಲ್ಬಾಗ್ ಪಕ್ಕದಲ್ಲಿ ಹಾಪ್ ಪಂಪ್ಸ್ ಪ್ರಾಪರ್ಟಿ ಐತೆ. ಎಷ್ಟೈತೆ? ಇದು ಒಂದು ಬೆಳ್ಳಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ಐತೆ, ಸರ್ವೆ ನಂಬರ್ 55 ಕಡೆ ಅದಲ್ಲಿ ಪ್ರಾಪರ್ಟಿ ಐತೆ. ಎಷ್ಟೈತೆ? 602 ಎಕರ್ಸ್ ಆಫ್ ಪ್ರಾಪರ್ಟಿ ಆಫ್ ವಕ್ಫ್ ಬೋರ್ಡ್ ಇತ್ತು. ಯಾರು ಎನ್ಕ್ರೋಚ್ ಮಾಡಿದ್ದಾರೆ? ಸ್ವಲ್ಪ ಜನ ಲೋಕಲ್ಸ್ ಎನ್ಕ್ರೋಚ್ ಮಾಡಿದ್ದಾರೆ, ಸ್ವಲ್ಪ ಜನ ಫ್ಯಾಕ್ಟ್ರೀಸ್ ಎನ್ಕ್ರೋಚ್ ಮಾಡಿದ್ದಾರೆ, ಸ್ವಲ್ಪ ಲೋಕಲ್ ಗೌರ್ಮೆಂಟ್, ಸ್ವಲ್ಪ ಸ್ಟೇಟ್ ಗೌರ್ಮೆಂಟ್ ಎನ್ಕ್ರೋಚ್ ಮಾಡಿದ್ದಾರೆ. ಏನಾಗೈತೆ ಅದು ಕೇಸು? ಇಲ್ಲಿಂದ ಹೈಕೋರ್ಟಿಂದ ಹೋಗ್ಬಿಟ್ಟು ಸುಪ್ರೀಂ ಕೋರ್ಟಲ್ಲಿ ಐತೆ. ಸುಪ್ರೀಂ ಕೋರ್ಟಲ್ಲಿ ಏನು ಹಾಕೊಂಡಿದ್ದಾರೆ? 602 ಎಕರ್ಸಲ್ಲಿ 12 ಎಕರ್ ಬಿಟ್ಬಿಟ್ಟು 590 ಎಕರ್ಸ್ ನಮ್ದು ಇವಾಗ ಐತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಕೇಸ್ ನಡೀತೈತೆ. ಎಷ್ಟು ವರ್ಷಗಳಿಂದ ಕೇಸ್ ನಡೀತೈತೆ, ಎನ್ಕ್ರೋಚ್ ಮಾಡಿದ್ದಾರೆ. ಆ ಜಾಗದಲ್ಲಿ ಏನು ಲಾಭ ಇಲ್ಲ. ಅದೊಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್, ಇವಾಗ 33,000 ಪ್ರಾಪರ್ಟೀಸ್ ಇವಾಗ ಇವ್ರ ಹತ್ರ ಐತೆ. ಇದರಲ್ಲಿ ಬೆನಿಫಿಟ್ ಹೆಂಗೈತೆ? ಒಂದು ಪ್ರಾಪರ್ಟಿ, ಒಂದು ಸ್ವಲ್ಪ ಪ್ರಾಪರ್ಟೀಸ್ ಐತೆ, ಅದರಲ್ಲಿ 1 ಲಕ್ಷ ಇನ್ಕಮ್ ಐತೆ ಇಯರ್ಲಿ. ಒಂದು ಸ್ವಲ್ಪ ಪ್ರಾಪರ್ಟೀಸ್ ಐತೆ, ಅದರಲ್ಲಿ ಮೋರ್ ದ್ಯಾನ್ 1 ಲ್ಯಾಕ್ ವಿತಿನ್ 10 ಲ್ಯಾಕ್ಸ್ ಇನ್ಕಮ್ ಐತೆ. ಇನ್ನು ಸ್ವಲ್ಪ ಪ್ರಾಪರ್ಟೀಸ್ ಐತೆ, ಮೋರ್ ದ್ಯಾನ್ 10 ಲ್ಯಾಕ್ಸ್ ಇನ್ಕಮ್ ಐತೆ. ಎಕ್ಸಾಂಪಲ್ ಕೊಟ್ರೆ, ಇವಾಗ ನಮ್ಮ HMS ಕಾಂಪ್ಲೆಕ್ಸ್ ತಗೊಳ್ಳಿ, ಒಂದು ಎಕ್ಸಾಂಪಲ್. ಅದರಲ್ಲಿ ಮೋರ್ ದ್ಯಾನ್ 10 ಲ್ಯಾಕ್ಸ್ ಇನ್ಕಮ್. ಆ ಥರ ಈ ಯಾವ್ದಾದ್ರು ವರ್ಕ್ ಪ್ರಾಪರ್ಟೀಸ್ ಅಲ್ಲಿ ಬರುತ್ತೆ. ಒಂದು ಮಸೀದಿ ಬರುತ್ತೆ, ಒಂದು ಬರಿಯಲ್ ಗ್ರೌಂಡ್ ಬರುತ್ತೆ, ನಮ್ದು ಇದು ಮಶಾನ ಅಂತ ಇರುತ್ತೆ, ನಮ್ದು ಬರಿಯಲ್ ಗ್ರೌಂಡ್ ಬರುತ್ತೆ, ಮತ್ತೆ ದರ್ಗಾಸ್ ಬರುತ್ತೆ, ಮತ್ತೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್. ಇಲ್ಲಿ ನೀವು ಕನಿಂಗಾಮ ಕ್ವೀನ್ಸ್ ರೋಡಲ್ಲಿ ಹೋದ್ರೆ ಇದು ಆರ್ಫನೇಜ್ ಹೋಮ್ಸ್ ಅಂತ ಐತೆ. ಆಮೇಲೆ ಭಾಳ ಕಾಲೇಜಸ್ ಐತೆ, ಇನ್ಸ್ಟಿಟ್ಯೂಷನ್ಸ್ ಐತೆ, ಭಾಳ ಅಷ್ಟಿದೆ. ಡೆವಲಪ್ಡು ಐತೆ, ಅನ್ಡೆವಲಪ್ಡು ಐತೆ. ವಾಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿ? ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕಾಂಪ್ಲೆಕ್ಸ್ ತಗೊಳ್ಳೋಣ. ಇಲ್ಲಿ ಹೋಗೋಣ, ನಾವು ಶಿವಾಜಿನಗರ ಕಡೆ ಹೋಗೋಣ, ಇದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗೋಣ. ಹಾರ್ಟ್ ಆಫ್ ದಿ ಸಿಟಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಮಸೀದಿ ಐತೆ, ಲಬಾಬಿನ್ ಮಸ್ಜಿದ್ ಅಂತ ಐತೆ. ಅದಕ್ಕೊಂದು ಟ್ರಸ್ಟ್ ಐತೆ. ಅದರಲ್ಲಿ ಎಷ್ಟು ಬರ್ತೈತೆ ಇನ್ಕಮು? ಪ್ರತಿ ತಿಂಗಳು 70 to 80 ಲ್ಯಾಕ್ಸ್ ಅಪ್ರಾಕ್ಸಿಮೇಟ್ಲಿ ಇನ್ಕಮ್ ಐತೆ ಪ್ರತಿ ತಿಂಗಳು. ಆನ್ಯುವಲ್ಲಿ ಎಷ್ಟಾಯ್ತು? ಅಕ್ರಾಸ್ 8 crores ಆಯಿತು. 1 crore ಆಯಿತು ಅಕ್ರಾಸ್. 80 ಲಕ್ಷದಿಂದ 1 ಕೋಟಿ ರೂಪಾಯಿ ಆಯಿತು. ಹೆಂಗದು ಇನ್ಕಮು? ಹೆಂಗಂತ ಹೇಳಿದ್ರೆ, ಇವಾಗ ಒಂದು ಮಸೀದಿ ಐತೆ, ಅದ್ರ ಪಕ್ಕದಲ್ಲಿ ಇದೈತೆ, ಇದು ಅಂಗಡಿಗಳೈತೆ, ಅಂಗಡಿ ಐತೆ, ಕಾಂಪ್ಲೆಕ್ಸ್ ಐತೆ, ಅದೆಲ್ಲ ಐತೆ. ಇದು ಇನ್ಕಮ್ ಎಲ್ಲ ಎಲ್ಲಿಗೆ ಬರಬೇಕು? ಅಲ್ಲಿಗೆ ಬರ್ಬೇಕು, ಮಸೀದಿಗೆ ಬರ್ಬೇಕು. ಆ ಮಸೀದಿಗೆ ಬಂದ್ಮೇಲೆ ಅದು ಮ್ಯಾನೇಜ್ಮೆಂಟ್ ಮಾಡೋದಾರು, ಮಸೀದಿಯಲ್ಲಿ ಒಂದು ಎಲೆಕ್ಷನ್ ಆಗುತ್ತೆ, ಆ ಟ್ರಸ್ಟ್ ಮ್ಯಾನೇಜ್ ಮಾಡುತ್ತೆ. ಇದರಲ್ಲಿ 80 lakh rupees ಆ ಥರ ಇನ್ಕಮ್ ಬಂದರೆ, 70 to 80 lakh rupees ಅಪ್ರಾಕ್ಸಿಮೇಟ್ಲಿ ಇನ್ಕಮ್ ಬಂದರೆ, 1 ಕೋಟಿ ಚಿಲ್ಲರೆ ನೀವು ಒಂದು ವರ್ಷಕ್ಕೆ ಇನ್ಕಮ್ ಬಂದರೆ, ಇವಾಗ ಈ ರೋಲ್ ಏನು ಇದರಲ್ಲಿ? ಅಕಾರ್ಡಿಂಗ್ ಟು ದಿ ವಕ್ಫ್ ಆಕ್ಟ್, 7% ಆಫ್ ದಿ ಆನ್ಯುವಲ್ ಇನ್ಕಮ್ ಶುಡ್ ಬಿ ಡಿಪಾಸಿಟೆಡ್ ಟು ದಿ ವಕ್ಫ್ ಬೋರ್ಡ್. 7% ಯಾರಿಗೆ? ವಕ್ಫ್ ಬೋರ್ಡ್ಗೆ ಡಿಪಾಸಿಟ್. 2.25% ಅಲ್ವಾ? ಇಲ್ಲ, 7%. ಯಾಕದು? ಅದು ಲಾ ಇರೋದು. ಕಮರ್ಷಿಯಲ್ ಯಾವುದೇ ಇರಲಿ, ಲಾ ಇರೋದು. ವಕ್ಫ್ ಪ್ರಾಪರ್ಟೀಸ್ ಅಲ್ಲಿ 7% ಆಫ್ ದಿ ಆನ್ಯುವಲ್ ಇನ್ಕಮ್ ಆಫ್ಟರ್ ಡಿಡಕ್ಟಿಂಗ್ ದಿ ಚಾರ್ಜಸ್, ಎಕ್ಸ್ಪೆಂಡಿಚರ್ ಎಲ್ಲ ಹೋಗ್ಬಿಟ್ಟು 7% ವಕ್ಫ್ ಬೋರ್ಡ್ಗೆ ಆಗಬೇಕು. 93% ಇಲ್ಲಿ ಉಳಿತು. ಇವಾಗ 1 ಲಕ್ಷ ಹಾಕೊಂಡ್ರೆ 1 ಕೋಟಿ ರೂಪಾಯಿ ನಮಗೆ ಆನ್ಯುವಲಿ ಇದು ಸೇವಿಂಗ್ ಆಗಿದ್ರೆ, ಎಕ್ಸ್ಪೆನ್ಸಸ್ ಎಲ್ಲ ಇಟ್ಬಿಟ್ಟು 1 ಕೋಟಿ ಸೇವಿಂಗ್ ಆದರೆ 7 lakh rupees ಅಲ್ಲಿಗೆ ಹೋಗುತ್ತೆ. 93 lakhs rupees ಇಲ್ಲಿ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಈ ಥರ 1 lakh ಇನ್ಕಮ್ ಅಷ್ಟು ಒಂದು ಸ್ವಲ್ಪ ಪ್ರಾಪರ್ಟೀಸ್ ಇದೆ. ಒಂದು 30% ಪ್ರಾಪರ್ಟೀಸ್ ಇರ್ಬೋದು 1 lakhಗಿಂತ ಕೆಳಗಡೆ. ಒಂದು 30% ಪ್ರಾಪರ್ಟೀಸು 1 lakh to 10 lakhs ಐತೆ. ಒಂದು 40% ಪ್ರಾಪರ್ಟೀಸು ನಿಮಗೆ 10 lakh ಆ್ಯಂಡ್ ಅಬೌವ್ ಇನ್ಕಮ್ ಐತೆ. ಈ ಥರ ಹೇಳ್ಬಿಟ್ಟು 33,000 ಪ್ರಾಪರ್ಟೀಸು ಆನ್ಯುವಲ್ ಇನ್ಕಮ್ಮು ಅಪ್ರಾಕ್ಸಿಮೇಟ್ ಎಷ್ಟು ಕೋಟಿ ಇರ್ಬೋದು? ನಾನು 2020 ಕ್ಯಾಲ್ಕುಲೇಟ್ ಮಾಡಿದಾಗ 3,300 crores rupees ಆಫ್ ಇನ್ಕಮ್, ಆನ್ಯುವಲ್ ಇನ್ಕಮ್ ಫಾರ್ ದಿ ವಕ್ಫ್ ಬೋರ್ಡ್ ಅಂತ ಬರುತ್ತೆ. ಗೊತ್ತಾಯ್ತಾ? ನಾನು ನಮ್ಮ ಫುಲ್ ಟೀಮೇ ಇದ್ರ ಮೇಲೆ ಕೆಲಸ ಮಾಡಿ 3,300 crores ಆಫ್ ಕರ್ನಾಟಕ ಸ್ಟೇಟ್ ಇನ್ಕಮ್ ಆಫ್ ದಿ ವಕ್ಫ್ ಪ್ರಾಪರ್ಟೀಸ್. ಅದರಲ್ಲಿ ಏನು 7%, 3,300 crore ಆನ್ಯುವಲ್ ಇನ್ಕಮ್. ಅದರೊಳಗೆ 7% ನೀವು ಸರ್ಕಾರಕ್ಕೆ 7% ಸರ್ಕಾರಕ್ಕೆ ಏನಿಲ್ಲ, ಅದೇ ಒಂದು ಸಪ್ರೇಟ್ ಬಾಡಿ. ಅದು 300 ಕೋಟಿ ಬಿಡಿ, 3,000 ಅಪ್ರಾಕ್ಸಿಮೇಟ್ ಇನ್ಕಮ್ ಐತೆ. ಗೊತ್ತಾಯ್ತಾ? ಯಾವ್ದು ಇದು ಎನ್ಕ್ರೋಚ್ಮೆಂಟ್ ಎಲ್ಲ ಬಿಟ್ಟು, ಎನ್ಕ್ರೋಚ್ಮೆಂಟ್ ಆದ್ರೆ ಬೇರೆದು. ನಾವು ಇಲ್ಲಿ ಏನ್ ರೋಲು, ಇದು ಕರ್ತವ್ಯ ಏನ್ ಮಾಡ್ಬೇಕು, ಅವ್ರು ಏನ್ ಮಾಡ್ತಾ ಇದ್ದಾರೆ. ನಾನು ಎಕ್ಸಾಂಪಲ್ ಇವಾಗ ಹೇಳಿದೆ, ಕಮರ್ಷಿಯಲ್ ಶಿದ್ದು ಲಬಾಬಿನ್ಗು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.